ನೆಕ್ಸ್ಟ್ ಮುಂದುವರೆದ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಅದರಲ್ಲಿ 2 ವಿಧ ಇದೆ. ಭಸ್ತ್ರಿಕಾ ಪ್ರಾಣಾಯಾಮ ಮೊದಲನೇ ವಿಧ, ಮೇಲೆ ಬಂದ ಉಸಿರು ತಗೋಬೇಕು, ಕೆಳಗಡೆ ಬಂದ ಉಸಿರು ಬಿಡಬೇಕು. ಇದು ಸೋಹಂ ಅಂತ. ಇದು ಸೋಹಂ. ಇದು ಮೊದಲು ಸೋಹಮ್ಮೆ ಮಾಡೋಣ. ಸೋಹಂ 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 ಸೋಹಂ. ಇದು ಭಸ್ತ್ರಿಕಾ ಪ್ರಾಣಾಯಾಮನೇ ಸೋಹಂ ಅಂತ ಹೇಳ್ತಾರೆ. ಒಟ್ಟಲ್ಲಿ ಮೇಲೆ ಬಂದ ಉಸಿರು ಬರಬೇಕು, ಕೆಳಗಡೆ ಬಂದ ಉಸಿರು ಬಿಡಬೇಕು ಮುಷ್ಟಿಯಿಂದ. ಇನ್ನೊಂದು ಭಸ್ತ್ರಿಕಾ ಪ್ರಾಣಾಯಾಮ ಇದರ ಫೋರ್ಸ್ ಆಗಬೇಕು. ಕಫ ಗಿಫ ಕಟ್ಕೊಂಡೆಲ್ಲ ಬಿಟ್ಟೋಗ್ಬಿಡುತ್ತೆ. ಸ್ವಚ್ಛ ಆಗುತ್ತೆ. ಆದಷ್ಟು ಕಫ ಕಟ್ಕೊಳ್ಳೋದಿಲ್ಲ ಈ ಥರ ಮಾಡಬೇಕಾದ್ರೆ. ಮತ್ತೊಂದು ಸಾರಿ ತೋರಿಸ್ತೀನಿ, ನೋಡಿರಿ, ಕಲಿಯಿರಿ. ಈ ಥರ ಒಂದು 10-20 ಸಾರಿ ಮಾಡಿದ್ರೆ ಎಲ್ಲ ಕಫ ಕಟ್ಕೊಂಡೆಲ್ಲ ಬಿಟ್ಟೋಗ್ಬಿಡುತ್ತೆ. ನಾಳೆ ಎಲ್ಲ ಸ್ವಚ್ಛ ಆಗುತ್ತೆ ಶ್ವಾಸ ನಾಳಗಳು. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಮತ್ತೊಂದು ಪ್ರಾಣಾಯಾಮ ಮಾಡೋಣ, ಚಂದ್ರಾನುಲೋಮ ಪ್ರಾಣಾಯಾಮ. ಅಂದರೆ ಬಲಗಡೆ ಮೂಗುನೊರಳಿಂದ ಹೆಬ್ಬೆಟ್ಟಿಂದ ಒತ್ತಿ ಹಿಡಿದು ಎಡಗಡೆ ಮೂಗುನೊರಳಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗುನೊರಳಿಂದ ದೀರ್ಘವಾಗಿ ಉಸಿರು ತಗೊಂಡಂಥ ಉಸಿರನ್ನ ಬಲಗಡೆ ದೀರ್ಘವಾಗಿ ಬಿಡಬೇಕು. ಬಲಗಡೆ ಮೂಗುನೊರಳಿಂದ ದೀರ್ಘವಾಗಿ ಉಸಿರು ತಗೊಂಡು ಎಡಗಡೆ ದೀರ್ಘವಾಗಿ ಬಿಡಬೇಕು. ಎಡಗಡೆ ಮತ್ತೆ ದೀರ್ಘವಾಗಿ ತಗೊಂಡು ಬಲಗಡೆ ದೀರ್ಘವಾಗಿ ಬಿಡಬೇಕು. ಬಲದಿಂದ ಎಡ, ಎಡದಿಂದ ಬಲ. ಅದು ನಾಡಿ ಶೋಧನ ಪ್ರಾಣಾಯಾಮ ಆಗುತ್ತೆ. ಈಗ ಬರೀ ಚಂದ್ರಾನುಲೋಮ ಮಾತ್ರ ತೋರಿಸೋಣ. ಎಡಗಡೆ ಮೂಗುನೊರಳಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗುನೊರಳಿಂದ ದೀರ್ಘವಾಗಿ ತಗೋಬೇಕು. ಒಂದು 10-20 ಸಾರಿ ಮಾಡೋಣ. ಉಸಿರು ಬಿಡ್ತಾ ಇದ್ರೆ ಹೊಟ್ಟೆ ಹಿಂದೆ ಹೋಗ್ಬೇಕು, ಉಸಿರು ತಗೊಳ್ತಾ ಇದ್ರೆ ಹೊಟ್ಟೆ ಮುಂದೆ ಬರಬೇಕು. ಉಸಿರು ಬಿಡ್ತಾ ಇರೋದಕ್ಕೆ ರೇಚಕ ಅಂತ ಕರಿತೀವಿ, ಉಸಿರು ತಗೊಳ್ತಾ ಇರೋದಕ್ಕೆ ಪೂರಕ ಅಂತ ಕರಿತೇವೆ. ಓನ್ಲಿ ಒನ್ ಸೈಡ್ ಬ್ರೀತಿಂಗ್, ಲೆಫ್ಟ್ ನಾಸ್ಟ್ರಿಲ್. ಎಡಗಡೆ ಮೂಗುನೊರಳಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗುನೊರಳಿಂದ ದೀರ್ಘವಾಗಿ ಹೊರ ಹಾಕುವುದು. ಇನ್ಹೇಲಿಂಗ್ ಡೀಪ್ಲಿ ಆ್ಯಂಡ್ ಎಕ್ಸೇಲಿಂಗ್ ಡೀಪ್ಲಿ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್. ಈ ಎಡಭಾಗದ ಮೂಗಿನ ಹೊರಳಿನ ಇಡ ನಾಡಿ ಅಂತ ಕರಿತೇವೆ. ಇಡ. ಮುಕ್ತಾಯ ಮಾಡೋಣ. ಇದು ಚಂದ್ರ ಅನುಲೋಮ ಪ್ರಾಣಾಯಾಮ, ಇಡಾನಾಡಿ. ಈಗ ಬಲ ಮೂಗಿನ ಹೊರಳೆಯಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗಿನ ಹೊರಳೆಯಿಂದ ದೀರ್ಘವಾಗಿ ಉಸಿರನ್ನು ಹೊರ ಹಾಕುವುದು. ಇನ್ಹೇಲಿಂಗ್ ಡೀಪ್ಲಿ ಆ್ಯಂಡ್ ಎಕ್ಸೇಲಿಂಗ್ ದೀಪ್ಲಿ. ದೀರ್ಘವಾಗಿ ಉಸಿರನ್ನು ಹೊರ ಹಾಕುವುದು,
ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವುದು, ಅದನ್ನು ಪೂರಕ ಅಂತ ಕರಿತೀವಿ. ಹೊರಗಡೆ ಉಸಿರನ್ನು ಹಾಕೋದು ರೇಚಕ ಅಂತ ಕರಿತೀವಿ. ಪೂರಕ, ರೇಚಕ ಹೇಳ್ಕೊಂಡು ಬೇಕಾಗಿಲ್ಲ, ನೀವು ತೋರ್ಸೋಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋದು. ಈ ಬಲ ಮೂಗಿನ ಹೊಳೆನ ಪಿಂಗಳ ನಾಡಿ ಅಂತ ಕರಿತೀವಿ. ಎಡಗಡೆ ಇಡ, ಬಲಗಡೆ ನಾಡಿ ಪಿಂಗಳ ನಾಡಿ. ಈ ಎರಡು ನಾಡಿಗಳ ಮಧ್ಯೆ ಪ್ರಧಾನವಾದ ನಾಡಿ ಈ ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ, ಅದು ಸುಷುಮ್ನ ನಾಡಿ ಅಂತ ಕರಿತೀವಿ. ಇಡ, ಪಿಂಗಳ ಮತ್ತು ಸುಷುಮ್ನ ಇವು ದೇಹದಲ್ಲಿ ಪ್ರಧಾನವಾದ ನಾಡಿಗಳು. ನಾಡಿಗಳು ಅಂದರೆ ಇನ್ನೇನಿಲ್ಲ, ಏರ್ ಟ್ಯೂಬ್ಸ್. ಯಾವಾಗ ನಮ್ಮ ವಾಯು ಸಂಚಾರ ಮಾಡಬೇಕಲ್ಲ, ಆ ಟ್ಯೂಬ್ಗಳಿಗೆ ನಾಡಿ ಅಂತ ಕರಿತೀವಿ. ಇದು ಸೂರ್ಯಾನುಲೋಮ ಪ್ರಾಣಾಯಾಮ. ಅಂದರೆ ಬಲಗಡೆ ಮೂಗಿನೊರಳಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗಿನೊರಳಿಂದ ದೀರ್ಘವಾಗಿ ತೊಳೆದು ಸೂರ್ಯಾನುಲೋಮ ಪ್ರಾಣಾಯಾಮ. ಎಡ ಬಲ ಎರಡು ಮೂಗಿನೊರಳನ್ನು ಆಗುತ್ತೆ, ಇಡ ಮತ್ತು ಪಿಂಗಳ. ಯಾವ ಬೆರಳನ್ನು ಎಡಗಡೆ ಮೂಗಿನಿಂದ ಒತ್ತಿ ಹಿಡಿಬೇಕು ಅಂತ ಪ್ರಶ್ನೆ ಬರುತ್ತೆ. ಕೆಲವು ಕೇಂದ್ರಗಳಲ್ಲಿ ಈ ಥರ ಉಂಗುರದ ಬೆರಳು ಮತ್ತು ಕಿರು ಬೆರಳು, ಕೆಲವು ಕೇಂದ್ರದಲ್ಲಿ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು. ಯಾವುದಾದ್ರೂ ಸರಿ, ಒತ್ತಿ ಹಿಡಿಬೇಕು ಅಷ್ಟೇ, ಒತ್ತಿ ಹಿಡಿಬೇಕು. ಯಾಕೆಂದರೆ ಒಂದೇ ಮುಗ್ದು ಹೊರಳಿಂದ ಉಸಿರಾಡೋದ್ರಿಂದ ಬಲವಾಗಿ ಒತ್ತಬೇಕು. ಈ ಮುದ್ರೆಗೆ ಮೃಗೀಯ ಮುದ್ರೆ ಅಂತ ಕರಿತೀವಿ. ಮೃಗೀಯ ಮುದ್ರೆ. ಈ ಮೃಗ ಏನಾದ್ರು ಒತ್ತಿ ಹಿಡ್ಕೊಂಬಿಟ್ರೆ ಅಲ್ಲಾಡೋಕ್ಕಾಗಲ್ಲ ಬೇರೆ ಪ್ರಾಣಿಗಳು, ಆದರೆ ಇದು ಒತ್ತಿ ಹಿಡಿಯೋದು ಮೃಗೀಯ ಮುದ್ರೆ ಅಂತ ಕರಿತೀವಿ ಇದನ್ನು. ಈಗ ಚಂದ್ರಾನುಲೋಮ, ಸೂರ್ಯಾನುಲೋಮ ಪ್ರಾಣಾಯಾಮ ಅಂತ ತಿಳ್ಕೊಂಡ್ವಿ. ಈಗ ನಾಡಿ ಶೋಧನಾ ಪ್ರಾಣಾಯಾಮ ಹಿಂದಿನ ಸಂಚಿಕೆಯಲ್ಲೇ ವಿವರಿಸಿದ್ದೇವೆ, ಹಾಗೂ ಕಪಾಲಭಾತಿ ಪ್ರಾಣಾಯಾಮ ವಿವರಿಸಿದ್ದೇವೆ. ಈ ದೀರ್ಘವಾಗಿ ಪ್ರಾಣಾಯಾಮದ ಆಗಲೇ ಹೇಳಿದಾಗೆ ಸಾಕಷ್ಟು ಆಕ್ಸಿಜನ್ ಪೂರೈಕೆ ಆಗುತ್ತೆ. ಆವಾಗ ನರನಾಡಿಗಳೆಲ್ಲ ಚೈತನ್ಯ ಪೂರ್ಣವಾಗುತ್ತೆ, ಅನೇಕ ರೋಗಗಳು ಬರೋದಿಲ್ಲ ಆಕ್ಸಿಜನ್ ಪೂರೈಕೆ ಆದರೆ. ಆದ್ದರಿಂದ ಪ್ರಾಣಾಯಾಮನ ದಿವಸಾನೂ ಮಾಡಬೇಕು ಅಂತಿರೋದು. ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅಂತಿರೋದು. ಯಾವಾಗಂದ್ರೆ ಆಗ, ಎಲ್ಲಂದ್ರೆ ಎಲ್ಲಿ ಮಾಡಬಾರದು. ಪ್ರಶಾಂತ ವಾತಾವರಣ ಇರಬೇಕು, ಶಬ್ದ ಇರಬಾರ್ದು, ಶಬ್ದ ಮಾಲಿನ್ಯ ಇರಬಾರ್ದು. ಆದ್ದರಿಂದ ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯ ಉದಯ ಆಗೋಕ್ಕೆ ಮೊದಲು ಮಾಡಬೇಕು ಅಂತಿರೋದು, ಅಥವಾ ಸಂಜೆ 6 ಗಂಟೆ ಮೇಲೆ 7 ಗಂಟೆ ಒಳಗಡೆ ಮಾಡಬೇಕು ಅಂತ ಇರೋದು. ಆಗ ಪ್ರಶಾಂತ ಸಮಯ ಇರುತ್ತೆ. ಆಗ ಭಾಳ ಜನ ಸಂಜೆ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಆದರೂ ಮಾಡಲೇಬೇಕು. 1 ಗಂಟೆ ಅದಕ್ಕೆ ಮುಡುಪಾಗಿಡಬೇಕು. ಪ್ರಾಣಾಯಾಮಕ್ಕೆ, ಆಸನಕ್ಕೆ, ಸೂರ್ಯ ನಮಸ್ಕಾರಕ್ಕೆ ಇದನ್ನು ಮುಡುಪಾಗಿಡಬೇಕು. ಇಟ್ಟರೆ ನಾವು ಆರೋಗ್ಯವಾಗಿ ಲವಲವಿಕೆಯಿಂದ ಇರ್ಬೋದು. ಇಲ್ಲದಿದ್ರೆ ಏನು ಪ್ರಾಣಾಯಾಮ, ಏನು ಆಸನ ಮಾಡದೆ, ಏನು ಮಾಡದೇ ಇರೋ 50-60 ವರ್ಷಕ್ಕೇ ಅಯ್ಯೋ ವಯಸ್ಸಾಗೋಯ್ತು ಊರು ಬಾ ಅಂತೆ, ಕಾಡು ಬಾ ಅಂತಾರೆ. ಪ್ರಾಣಾಯಾಮ ಯೋಗ ಮಾಡೋರಿಗೆ ಯಾವ ಊರು ಕಾಡು ಬಾ ಅನ್ನೋಲ್ಲ, ಊರಿಗೆ ಹೋಗೋ ಅನ್ನೋದು ಇಲ್ಲ. ಇವಾಗ ಲವಲವಿಕೆಯಿಂದ ಇರ್ಬೋದು. ನಮ್ಮ ಗುರುಗಳು 106 ವರ್ಷ ಇದ್ದರು, ಮಲ್ಲಾಡಿ ರಾಘವೇಂದ್ರ ಸ್ವಾಮಿಗಳು. ಅವರ ಗುರುಗಳು 101 ವರ್ಷ ಅವರು ಆರೋಗ್ಯವಾಗಿದ್ದರು. ಆದ್ದರಿಂದ ಈಗ ಒಬ್ಬರು ಗುರುಗಳಿದ್ದಾರೆ, ಆಗಲೇ ಹೇಳಿದ್ದೀನಿ, ಹಿಂದಿನ ಸಂಚಿಕೆ ಒಳಗೆ ಹೇಳಿದ್ದೀನಿ, 121 ವರ್ಷ ಶಿವಬಾಬಾ ಅನ್ನೋರು ಈಗಲೂ ಆರೋಗ್ಯವಾಗಿ ಕನ್ನಡಕನೇ ಹಾಕಲ್ಲ. ಬೆಂಗಳೂರಿಗೆ ಬಂದಿದ್ದರು, ಹೇಳಿದ್ದೀನಿ ಹಿಂದಿನ ಸಂಚಿಕೆ ಒಳಗೆ. ಅಂಥವ್ರು ದರ್ಶನ ಮಾಡಬೇಕು, ಅಂಥವ್ರಿಂದ ಮಾರ್ಗದರ್ಶನ ಪಡಬೇಕು. ಆರೋಗ್ಯ ತಾನೇ ಲಭಿಸುತ್ತೆ. ಅದು ಪ್ರಾಣಾಯಾಮ, ಯೋಗಾಸನ ಇವೆಲ್ಲ ಮಾಡೋದ್ರಿಂದ. ನೆಕ್ಸ್ಟು ಪ್ರಾಣಾಯಾಮ ಸುಖಪೂರಕ ಪ್ರಾಣಾಯಾಮ. ಸುಖಪೂರಕ ಪ್ರಾಣಾಯಾಮ ಬಲಗಡೆ ಮೂಗುಗಳಿಂದ ಹೆಬ್ಬೆಟ್ಟಿಂದ ಒತ್ತಿಡಿದು ಎಡಗಡೆ ಮೂಗುದರಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮೂಗುಗಳಿಂದ ದೀರ್ಘವಾಗಿ ಉಸಿರು ತಗೊಂಡಂಥ ಉಸಿರನ್ನ ಸ್ವಲ್ಪ ಹೊತ್ತು ತಡೆ ಹಿಡಿಬೇಕು, ಕುಂಭಕ ಮಾಡಬೇಕು. ಉಸಿರು ಬಿಟ್ಟಾಗಲೂ ಅಷ್ಟೇ ಸ್ವಲ್ಪ ಹೊತ್ತು ಕುಂಭಕ, ಅಂದರೆ ಉಸಿರು ತಡೆ ಹಿಡ್ದಿರ್ಬೇಕು.
ಮತ್ತು ಉಸಿರು ದೀರ್ಘವಾಗಿ ತೊಗೊಂಡು ಸ್ವಲ್ಪ ಹೊತ್ತು ತಡೆ ಹಿಡ್ದಿರ್ಬೇಕು. ಬಲಗಡೆ ಮುಗಿದ್ರಿಂದ ದೀರ್ಘವಾಗಿ ಬಿಡಬೇಕು. ದೀರ್ಘವಾಗಿಬಿಟ್ಟು ಸ್ವಲ್ಪ ಹೊತ್ತು ಕುಂಭಕ ಮಾಡಬೇಕು. ಮತ್ತು ದೀರ್ಘವಾಗಿ ತೊಗೊಂಡು ಎಡಗಡೆ ದೀರ್ಘವಾಗಿ ಬಿಡಬೇಕು. ಸ್ವಲ್ಪ ಹೊತ್ತು ಕುಂಭಕ ಮಾಡಬೇಕು. ಉಸಿರನ್ನ ತಡೆ ಹಿಡಿದ್ಬೇಕು ಕುಂಭಕ ಅಂದರೆ. ಹೋಲ್ಡಿಂಗ್ ದ ಬ್ರೇತ್ ಫಾರ್ ಸಮ್ ಟೈಮ್. ಕುಂಭಕಯುಕ್ತವಾದ ಪ್ರಾಣಾಯಾಮ. ಸುಖಪೂರಕ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಕುಂಭಕ ಇರಲ್ಲ. ಸುಖಪೂರಕ ಪ್ರಾಣಾಯಾಮದಲ್ಲಿ ಕುಂಭಕ ಇರುತ್ತೆ. ಕುಂಭಕಯುಕ್ತವಾದ ಪ್ರಾಣಾಯಾಮ. ಹೋಲ್ಡಿಂಗ್ ದಿ ಬ್ರೀತ್ ಫಾರ್ ಸಮ್ ಟೈಮ್ ಆಫ್ಟರ್ ಎಕ್ಸೇಲಿಂಗ್ ಆ್ಯಂಡ್ ಆಲ್ಸೋ ಆಫ್ಟರ್ ಇನ್ಹೇಲಿಂಗ್. ಉಸಿರು ಹೊರ ಬಿಡ್ತಾನೂ ಸ್ವಲ್ಪ ತಡಿಬೇಕು. ಉಸಿರು ತಗೊಂಡು ಸ್ವಲ್ಪ ಉಸಿರನ್ನ ನಿಲ್ಲಿಸಬೇಕು. ಕುಂಭಕಯುಕ್ತ ಪ್ರಾಣಾಯಾಮ ಮತ್ತೊಂದು ಸಾರಿ ಮಾಡ್ತೀನಿ ನೋಡಿ. ಉಸಿರು ಬಿಡ್ತಾ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು. ಸ್ವಲ್ಪ ನಿಲ್ಲಿಸ್ಬೇಕು. ಉಸಿರು ತಗೊಳ್ತಾ ಹೊಟ್ಟೆ ಮುಂದೆ ಬರಬೇಕು. ಸ್ವಲ್ಪ ಹೊತ್ತು ಉಸಿರು ತಡೆ ಹಿಡಿದಿರ್ಬೇಕು. ಹೊಟ್ಟೆಯನ್ನು ಗಮನಿಸಿ. ಕೆಲವು ಹೊಟ್ಟೆ ಹಿಂದೆ ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ಇರುತ್ತೆ. ಅದು ಗಮನಿಸಬೇಕು. ಕಣ್ಣು ಮುಚ್ಕೊಂಡು ಗಮನಿಸಬೇಕು. ಮುಕ್ತಾಯ ಮಾಡಬೇಕಾದರೆ ಎಡಗಡೆ ಮೌನ ಹೊರಳೆಯಿಂದ ದೀರ್ಘವಾಗಿ ಉಸಿರು ಹೊರಹಾಕಿ ಮುಕ್ತಾಯ ಮಾಡಬೇಕು. ಇವು ಪ್ರಾಣಾಯಾಮಗಳು. ಆಗಲೇ ಹೇಳಿದಾಗೆ ಸರಿಯಾಗಿ ಪ್ರಾಣಾಯಾಮವನ್ನು ಮಾಡಿದರೆ ಅನೇಕ ರೋಗಗಳು ಬರುವುದಿಲ್ಲ. ಸರಿಯಾಗಿ ಮಾಡದೇ ಇದ್ದರೆ ಅನೇಕ ರೋಗಗಳು ಬರುವ ಸಂಭವ ಉಂಟು. ಆದ್ದರಿಂದ ಪ್ರಾಣಾಯಾಮವನ್ನು ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾಗಿ ಮಾಡಬೇಕು. ಇವತ್ತಿನ ಸಂಚಿಕೆಯಲ್ಲಿ ನೀವು ತಿಳ್ಕೊಂಡಾಗೆ ಭಸ್ತ್ರಿಕಾ ಪ್ರಾಣಾಯಾಮ, ಚಂದ್ರಾನುಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ಪ್ರಾಣಾಯಾಮ, ಸುಖಪೂರಕ ಪ್ರಾಣಾಯಾಮನ ಮಾಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಕೆಲವು ಪ್ರಾಣಾಯಾಮಗಳು, ಆಸನಗಳು ಮತ್ತು ಕಠಿಣವಾದ ಆಸನಗಳನ್ನು ಮಾಡೋಣ. ಇಲ್ಲಿಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮ ಮುಗಿದೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.